ನೂರಾರು ಜ್ವಲಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುವಂತದ್ದು ಸರ್ಕಾರಿ ಶಾಲೆಗಳು. ಒಂದೊಂದೇ ಜಿಲ್ಲೆದನ್ನ ತೋರಿಸುವಂತ ಸಂದರ್ಭದಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಇಂಥ ಪರಿಸ್ಥಿತಿ ಪಾಪ ಮಕ್ಕಳು ಓದ್ತಾ ಇದ್ದಾರಲ್ಲ ಅಂತ. ಕಳಚಿ ಬೀಳ್ತಾ ಇರುವಂತದ್ದು ಕಾಂಕ್ರೀಟು, ಬಿರುಕು ಬಿಟ್ಟಂತ ಗೋಡೆ, ಶಿಥಿಲಾವಸ್ಥೆಯಲ್ಲಿರುವಂತದ್ದು 80 ವರ್ಷಗಳ ಹಳೆಯ ಶಾಲೆ, ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಸರ್ಕಾರಿ ಶಾಲೆಗೆ ಕಾಯಕಲ್ಪ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದಕ್ಕೆ ಇವ್ರು ಯಾಕೆ ಏನ್ ಮಾಡ್ತಾ ಇದ್ದಾರೆ, ಇವಾಗ ಯಾಕೆ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇಂಥ ರೀಸನ್ಗಳನ್ನ ಇಟ್ಕೊಳ್ತಾ ಇದ್ದಾರೆ. ಕಲಬುರಗಿಯ ಬ್ರಹ್ಮಪುರ ಬಡಾವಣೆಯಲ್ಲಿರುವಂತ ಶಾಲೆ ಇದು. ಸರ್ಕಾರಿ ಶಾಲೆಯಲ್ಲಿ ಸುಮಾರು 183 ಮಕ್ಕಳಿಂದ ಓದ್ತಾ ಇದ್ದಾರೆ. 183 ಮಕ್ಕಳು. ಶಾಲೆಗೆ ಮಕ್ಕಳನ್ನ ಕಳುಹಿಸಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆಗ್ಲೋ ಈಗ್ಲೋ ಬೀಳುವಂತ ಪರಿಸ್ಥಿತಿ. ಮಕ್ಕಳ ಜೀವ ಇಂಪಾರ್ಟೆಂಟ್ ಅಲ್ವಾ? ಅವ್ರಿಗೇನಾಗಬೇಕಾಗಿದೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಅವ್ರ ಮಕ್ಕಳೇನಲ್ಲಿ ಓದ್ತಾ ಇಲ್ವಲ್ಲ. ಸೊ ಹೀಗಾಗಿ ಯಾವ ಮಕ್ಕಳು ಸತ್ರೇನೋ ಬಿಟ್ರೇನೋ ಅನ್ನುವಂಥ ಮನಸ್ಥಿತಿ ಇರುವಂಥ ಅಧಿಕಾರಿಗಳು. ಕಟ್ಟಡ ಬಿರುಕು ಬಿಟ್ಟಿದೆ, ಕಾಂಕ್ರೀಟ್ ಕಳಚಿ ಬೀಳ್ತಾ ಇದೆ, ಶಿಥಿಲ ಶಾಲೆ, ಮೂಲಭೂತ ಸೌಲಭ್ಯಗಳು ಕೂಡ ಮರೀಚಿಕೆ ಆಗಿದೆ. ಶಾಲೆ ಆವರಣದಲ್ಲಿ ಹಂದಿಗಳು, ಹಸುಗಳ ಓಡಾಟ, ಶಾಲೆ ಆವರಣದಲ್ಲಿ ದುರ್ನಾತ, ಮಕ್ಕಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಲಿನ 5 ಬಡಾವಣೆಗಳ ಮಕ್ಕಳಿಗೆ ಈ ಶಾಲೆ ಅನುಕೂಲ ಆಗುತ್ತೆ. ಶೀಘ್ರವೇ ರಿಪೇರಿ ಮಾಡಿಸಿ ಅಂತ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತೀರಾ? ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಾ ಇದುವರೆಗೂ ಅನ್ನುವಂಥದ್ರ ಬಗ್ಗೆನೂ ಒಂದು ಪ್ರತಿಕ್ರಿಯೆ ಕೊಟ್ಬಿಡಿ. ನೋಡಿ ಹೇಗಿದೆ ಅಂತ ನಿಮ್ಮ ಭಾಗದ ಶಾಲೆಗಳು. ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಅನ್ಯಾಯ ವಿರೋಧ ಪಕ್ಷದಲ್ಲಿದ್ದಾಗ ಹೇಳೋದಲ್ಲ, ಆಡಳಿತ ನೀವೇ ಇರೋದೀಗ. ಏನು ಮಾಡ್ತಾ ಇದ್ದೀರಾ ಹೇಳಿ? ಸ್ಲಮ್ ಏರಿಯಾದಾಗ ಈ ಸ್ಲಮ್ ಏರಿಯಾ ಹುಡುಗರ ಎಲ್ಲ ಬಿಡೋರ. ಇಲ್ಲಿ ಸ್ಟ್ರೆಂತ್ ಇದು ಸುಮಾರು 70-80 ವರ್ಷ ಹಳೆ ಸ್ಕೂಲ್ ಅದ. ಇಲ್ಲೇನಪ್ಪ ಅಂದ್ರೆ ಮೊದಲ 700-800 ಹುಡುಗರು ಓದ್ತಾ ಇದ್ರು. ಈಗ ಸ್ವಲ್ಪ ಅನಾನುಕೂಲದಿಂದ ಹುಡುಗರು ಬರಲಾಗ್ಯಾರ. ಮಳೆಗಾಲದಾಗ ಏನಾಗ್ತಂದ್ರೆ ಗೇಟ್ ಹೊರಗಡೆ ನೀರು ನಿಂದಿರ್ತಾವ, ಒಳಗಡೆ ನಿಂದಿರ್ತಾವ, ಮೊಳಕಾಲ ಮಟ್ಟ ನೀರು ಬರ್ತಾವ. ಆಮೇಲೆ ಇನ್ನೊಂದೇನಂದ್ರೆ ಹುಡುಗರಿಗೆ ಇಲ್ಲಿ ಕೂತಿ ಮಳೆಗಾಲದಾಗ ಊಟ ಮಾಡೋಕೆ ಅನುಕೂಲ ಇಲ್ಲ ರೀ. ಅಂದ್ರೆ ಲೈನ್ ಕೂಡಿಸ್ತೇವಲ್ಲ, ಅನುಕೂಲ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ ವಾಶ್ರೂಮ್ ಸರಿಯಾಗಿಲ್ಲ. ಹುಡುಗರಿಗೆ ಮತ್ತು ಹುಡುಗಿಯರು ಇಬ್ಬರಿಗೆ ಸಪ್ರೇಟಾಗಿ ವಾಶ್ರೂಮ್ ಮಾಡಿಕೊಟ್ರೆ ಅದು ಅನುಕೂಲ ಆಗ್ತದೆ. ಮತ್ತು ಕೆಲವೊಂದು ಏನಪ್ಪ ಅಂದ್ರೆ ಮಳೆಗಾಲದಾಗ ಛತ್ ಏನಪ್ಪ ಅಂದ್ರೆ ನೀರು ಸೋರ್ತದೆ, ಅದನ್ನು ಅನುಕೂಲ ಮಾಡಿಕೊಟ್ರೆ ಇಲ್ಲಿ ಇರ್ತಕ್ಕಂಥ ಬಡ ಹುಡುಗ ಅನುಕೂಲ ಆಗ್ತದೆ. ಮತ್ತು ಅವ್ರಿಗೂ ಏನಪ್ಪ ಅಂದ್ರೆ ಅನುಕೂಲ ಆಯ್ತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಅದನ್ನು ಮಾಡಬೇಕಾಗಿ. ಗಲೀಜದ ರೀ ಸರ್, ಮಳೆಗಾಲದಾಗ ದಾಟಿ ಬರ್ಲಕ್ಕೆ ಬರಲ್ರಿ. ಅದ್ರ ಒಳಗೆ ಅವು ತಿರ್ಗಾಡವು ಬರ್ತಾವ್ರಿ. ಮಕ್ಕಳಿಗೆ ಅನುಕೂಲ ಅನ್ನೋದೇ ಇಲ್ಲರಿ ಮಳೆ ಬಂತಂದ್ರೆ. ಇಲ್ಲಿ ಒಳಗೂ ಹಂಗೆ ನೀರು ನಿಂದಿರ್ತಾವ್ರಿ, ಹೊರಗೆ ನಿಂದಿರ್ತಾವೆ, ಒಳಗೆ ನಿಂದಿರ್ತಾವೆ. ಜರ ಕಂಪೌಂಡ್ ಮಾಡಿಸ್ದ್ರಿ ಅಂದ್ರೆ ಚಂದ ಅದ ನೋಡ್ರಿ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ಬಡವ ಓಣಿ ರೀ ಇದು, ಹೇಳ್ರಿ ಸರ್. ನೀರಿಂದೇ ಮಳೆಗಾಲದಾಗ ಭಾಳ ತೊಂದರೆ ಆಗ್ತದೆ ರೀ ಸರ್. ಒಟ್ಟು ಬರ್ಲಿಕ್ಕೆ ಅನುಕೂಲ ಆಗಲ್ರಿ, ನೀರಿಂದೇ ಭಾಳ. ನೋಡ್ತಾ ಇದ್ದೀರಲ್ಲ, ನಿಮಗೆ ದೃಶ್ಯಾವಳಿಲಿ ತೋರಿಸ್ತಾ ಇದ್ವಿ ಹಂದಿಗಳು, ದನಗಳು, ಅದನ್ನ ಹತ್ಲ ಕೊಟ್ಟಿಗೆ ಮಾಡಿಬಿಡಿ ಅಂತ ಪರಿಸ್ಥಿತಿ ಇದೆ. ಅಲ್ಲಿ ಹೇಗಿದೆ ಆ ಶಾಲೆಯ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ, ದುಸ್ಥಿತಿಯ ಬಗ್ಗೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದ ನೋಡೋಣ. ಸರ್ಕಾರಿ ಶಾಲೆಗಳನ್ನು ಉಳಿಸೋಕೆ ಸಾಕಷ್ಟು ಅಭಿಯಾನ ಮಾಡ್ತಾ ಇದೆ. ಮಕ್ಕಳನ್ನ ಮತ್ತೆ ಮರಳಿ ಶಾಲೆಗೆ ಕರೆಯೋಕೆ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಇಲ್ಲಿನ ಶಾಲೆಗಳ ಪರಿಸ್ಥಿತಿ ನೋಡಿದ್ರೆ ಮಕ್ಕಳು ಶಾಲೆಗೆ ಬರೋದಾಗ್ಲಿ, ಶಾಲೆಯ ಪಕ್ಕಕ್ಕೂ ಸುಳಿಯುವಂತ ಪರಿಸ್ಥಿತಿ ಈ ಒಂದು ಶಾಲೆಯಲ್ಲಿ ಇರುವಂತದ್ದು. ನಾವೀಗ ಕಲಬುರಗಿಯ ಈ ಒಂದು ಕೀರ್ತಿನಗರ ಬಳಿ ಇರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಇದ್ದೀವಿ. ಇದು ಏನಂತಂದ್ರೆ ಆ ಶಾಲೆಯ ಪರಿಸ್ಥಿತಿ. ಈ ಒಂದು ಶಾಲೆ ಸುಮಾರು 8 ದಶಕಗಳ ಹಳೆಯದಾದಂತ ಈ ಒಂದು ಶಾಲೆ ಸುಮಾರು 180ಕ್ಕೂ ಅಧಿಕ ಮಕ್ಕಳು ಈ ಒಂದು ಆ ಶಾಲೆಯಲ್ಲಿ ಏನು ಕಲಿಯೋಕೆ ಬರ್ತಾರೆ. ಆದರೆ ಇಲ್ಲಿನ ವಾತಾವರಣ ನೋಡಿದ್ರೆ ಇಡೀ ಮಕ್ಕಳು ಈ ಒಂದು ಶಾಲೆಗೆ ಬರೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ತಾವು ಕಾಣಬಹುದು. ಒಂದು ಶಾಲೆಯ ಪಕ್ಕದಲ್ಲೇ ಏನು ಗ್ರೌಂಡ್ ಇದೆ, ಗ್ರೌಂಡ್ಗೆ ಯಾವುದೇ ರೀತಿಯ ಕಾಂಪೌಂಡ್ ಇರದೇ ಇರುವುದರಿಂದ ಹಂದಿಗಳಾಗಲಿ, ನಾಯಿಗಳಾಗಲಿ ಮತ್ತೆ ಬೀಳಾಡಿ ದನಗಳು ಕೂಡ ಈ ಒಂದು ಕಾಂಪೌಂಡ್ನಲ್ಲಿ ಬರುವುದರಿಂದ ಮಕ್ಕಳಿಗೆ ಕಲಿಯೋಕೆ ಸಾಕಷ್ಟು ತೊಂದರೆ ಆಗ್ತದೆ. ಹಲವು ಬಾರಿ ಏನಂತಂದ್ರೆ ಇದನ್ನು ಸ್ವಚ್ಛಗೊಳಿಸಿ ನಮಗೆ ಏನಂದ್ರೆ ಈ ಒಂದು ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಏನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಮಳೆಗಾಲ ಬಂದರೆ ಸಾಕು, ಇಲ್ಲಿ ಮೊಳಕಾಲ ಮಟ್ಟ ನೀರು ಬರೋದರಿಂದ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಒಳಗಡೆ ಬರೋಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಶಾಲೆಗೆ ಮಕ್ಕಳೇ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಏನು ಹಳೆಯದಾದ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲಿ ಮಕ್ಕಳು ಕೂಡ ಯಾವಾಗ ಈ ಒಂದು ಏನು ಟೆರೆಸ್ ಏನು ಕಿತ್ಕೊಂಡು ಬೀಳುತ್ತೆ ಮಕ್ಕಳ ಮೇಲೆ ಅನ್ನೋ ಒಂದು ಭಯದಲ್ಲೇ ಮಕ್ಕಳಿಗೆ ಪಾಠವನ್ನು ಕೇಳ್ತಾ ಇರುವಂಥದ್ದು. ಈ ಶಾಲೆಯ ಕೊಠಡಿಯನ್ನು ನೋಡ್ಬೋದು. ಮಳೆಗಾಲ ಬಂದರೆ ಈ ಒಂದು ಕೊಠಡಿ
ಕೊಠಡಿಯಲ್ಲಿ ನೀರು ಬರುತ್ತೆ, ಮಕ್ಕಳಿಗೂ ಕೂಡ ನೀರು ಸೋರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಕೂಡ ಆಗುತ್ತೆ. ಅಲ್ಲದೆ ಮೇಲಿಂದ ಟೆರೆಸನ್ನು ಯಾವಾಗ ಕಿತ್ಕೊಂಡು ಕೆಳಗೆ ಬೀಳುತ್ತೆ ಅನ್ನೋ ಒಂದು ಮಕ್ಕಳ ತಲೆಯಲ್ಲೆಲ್ಲ ಬಿದ್ದರೆ ಅನಾಹುತ ಆಗುತ್ತೆ. ಅಂಥದಕ್ಕೆ ಅವಕಾಶನ ಕೊಡಬಾರ್ದು. ಇನ್ನೂ ಏನಂದ್ರೆ ಈ ಒಂದು ಶಾಲೆಗೆ ಉತ್ತಮವಾದಂಥ ವ್ಯವಸ್ಥೆ ಮತ್ತು ಇದನ್ನು ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಕೊಡೋದ್ರ ಮೂಲಕ ಮತ್ತು ಇಲ್ಲಿ ಒಂದು ಕಂಪೌಂಡ್ ನಿರ್ಮಾಣ ಕೊಟ್ಟರೆ ಇನ್ನೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮಗೇನಂತಂದರೆ ಮಳೆಗಾಲ ಬಂದರೆ ಸಾಕು, ಇಲ್ಲಿ ಕೂತ್ಕೊಂಡು ಪಾಠ ಕೇಳೋಕ್ಕೆ ಕೂಡ ಒಂದು ಶಾಲೆ ಒಳಗಡೆ ಬರೋಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಮಾತು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ನಮ್ಮೊಂದಿಗಿರೋದು ಅವರನ್ನೇ ಮಾತಾಡ್ಸೋಣ. ಅಪ್ಪ, ಈಗ ನಿಮ್ಮ ಇಲ್ಲಿ ಶಾಲೆ ಒಂದು ಉತ್ತಮವಾದಂಥ ಶಾಲೆ, ಹಳೆ ಶಾಲೆ ಅದ, ಇಲ್ಲಿ ಕಂಪೌಂಡ್ ಇಲ್ಲ, ಈ ಒಂದು ಗೋಡೆಗಳು ಯಾವಾಗ ನೋಡಿದಾಗ ಸೋರೋಂಥ ಪರಿಸ್ಥಿತಿ ಅವ, ಕಿತ್ಕೊಂಡು ಮ್ಯಾರಿನ್ ಟೆರಿಸ್ ಛತ್ತನ್ನು ಕಿತ್ಕೊಂಡು ಬೀಳೋಂಥ ಪರಿಸ್ಥಿತಿ ಅವ, ಏನು ಅನ್ನಿಸ್ತದೆ ನಿಮಗೆ? ಸರ್ ನಂದು 4th ಕ್ಲಾಸ್ ಇದೆ ರೀ, ಅದು ಬಿದ್ದೈತೆ ಬೇರೆ ಮೊದಲೇ ಒಂದು ಸಾರಿ. ಇಲ್ಲೆಲ್ಲ ಮಳೆ ಬಂದರೆಲ್ಲ ಅಲ್ಲಿ ಜಂಡ ಕಟ್ಟಿವಳೆಲ್ಲ ನೀರು ನಿಂದಿರ್ತಾವ್ರಿ ಮೊಳಕಾಲಷ್ಟು. ಹಾಗೆ ಹೊರಗೆಲ್ಲ ನೀರು ನಿಂದಿರ್ತಾವ್ರಿ. ಇಲ್ಲಿ ಹೊರಗೆಲ್ಲ ನೋಡಿದಾಗ ಈಗ ನೋಡ್ಲತ್ತೀವಿ ಕಂಪೌಂಡ್ ಒಳಗೆ, ನಿಮ್ಮ ಗೇಟಿನ ಕಂಪೌಂಡ್ ಹತ್ಕೊಂಡು ಹಂದಿಗಳೆಲ್ಲ ಓಡಾಡ್ಲತ್ತವ, ನಾಯಿಗಳು ದನಗಳೆಲ್ಲ ಬರ್ತಾವ, ಅದರಿಂದ ತೊಂದರೆ ಆಗ್ತದೆ. ಹಾಂ ರೀ, ಆಗ್ತದೆ ರೀ. ಈಗ ಏನಾಗಬೇಕಪ್ಪ? ಈಗೆಲ್ಲ ಇಷ್ಟೆಲ್ಲ ನಿಮಗೆಲ್ಲ ತೊಂದರೆ ಇದೆ, ಅದನ್ನು ಸರಿಪಡಿಸ್ರಿ ಚಲೋ ಆಗ್ತದಂತೆ ಸ್ಕೂಲ? ಹಾಂ ರೀ, ಚಲೋ ಆಗ್ತದೆ ರೀ. ಏನೇನು ಬೇಕು ಮಾಡ್ಕೊಡ್ಬೇಕು? ಒಳಗೆಲ್ಲ ನೀರು ನಿಂದಿರೋದಂಗೆ ಮಾಡ್ಕೊಡ್ಬೇಕು ರೀ, ಹೊರಗೆ ಭೀ ನೀರು ನಿಂದಿರೋದಂಗೆ ಮಾಡ್ಕೊಡ್ಬೇಕು ರೀ, ಕಂಪೌಂಡ್ ಕಟ್ಕೊಡ್ಬೇಕು ರೀ, ಛಾವಣಿಗಳೆಲ್ಲ ಚಲೋ ಮಾಡಿಸ್ಬೇಕು ರೀ, ನೀರು ಸೋರಬಾರ್ದು ರೀ. ಹಾಗೆ ಅಂತ ಅಲ್ಲಿ ಹೊರಗೆಲ್ಲ ಸ್ವಚ್ಛ ಮಾಡಿಸ್ಬೇಕು ರೀ. ಅಲ್ಲೆಲ್ಲ ನಮಗೆ ವಾಸನೆ ಬರುತ್ತೆ ರೀ. ಯಾವಾಗ ಭೀ ಇಲ್ಲೇ ತಂದೆಲ್ಲ ಮೊಸರು ಗಿಸ್ರಿ ಕಸ ಎಲ್ಲ ಚೆಲ್ತಾರೆ ರೀ. ಇದು ಏನಂತಂದರೆ ಮಕ್ಕಳ ಮಾತು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.